ಬೆಂಗಳೂರಿನಲ್ಲಿ ನಕಲಿ ಔಷಧಿ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ದಂಧೆಯ ಪ್ರಮುಖ ಆರೋಪಿ ಪ್ರಶಾಂತ್ ವಶಕ್ಕೆ ಸಿಕ್ಕಿದ್ದಾನೆ. ಬೆಂಗಳೂರಲ್ಲಿ ನಕಲಿ ಔಷಧಿ ಜಾಲ ಪತ್ತೆ ಆಯ್ತಲ್ವಾ, ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ದಂಧೆಯ ಪ್ರಮುಖ ಆರೋಪಿ ಆಗಿರುವಂತಹ ಪ್ರಶಾಂತ್ನ ವಶಕ್ಕೆ ಪಡೆಯಲಾಗಿದೆ. ಅಜರ್ಬೈಜಾನ್ ದೇಶಗಳ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಲಿಕೌಟ್ ನೋಟಿಸ್ ಅನ್ನ ಜಾರಿಗೊಳಿಸಿದ್ರು ಪೊಲೀಸರು. ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ ಕಿಂಗ್ ಪಿನ್ ಪ್ರಶಾಂತ್. ವಿದೇಶದಿಂದ ನಕಲಿ ಔಷಧದೊಂದಿಗೆ ಬರುವಾಗ ವಶಕ್ಕೆ ಸಿಕ್ಕಿರೋದು. ವಿದೇಶದಲ್ಲಿ ಕಡಿಮೆ ಬೆಲೆಗೆ ಔಷಧಿ ಸಿಗ್ತಾ ಇತ್ತು. ಸೊ ಹಾಗಾಗಿ ವಿದೇಶದಿಂದ ಈತ ಕಡಿಮೆ ಬೆಲೆಗೆ ಔಷಧಿಯನ್ನ ತರ್ತಾ ಇದ್ದ ಈ ಪ್ರಶಾಂತ್. ಕರ್ನಾಟಕಕ್ಕೆ ಬರುವಾಗ ಆರೋಪಿ ಲಾಕ್ ಆಗಿದ್ದಾನೆ. ಅಜರ್ಬೈಜಾನ್ ಏರ್ಪೋರ್ಟ್ನಲ್ಲಿ ಪ್ರಶಾಂತನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾವಾಗ ಈ ನಕಲಿ ಔಷಧಿ ದಂಧೆ ಬೆಳಕಿಗೆ ಬರುತ್ತೆ, ಇದರ ಕಿಂಗ್ ಪಿನ್ ಪ್ರಶಾಂತ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಂಟರ್ಪೋಲ್ ಮುಖಾಂತರ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇವರೇ ಆರೋಪಿಗಳು. ಸೊ ಈಗ ಪ್ರಶಾಂತ್, ಇದರ ಕಿಂಗ್ ಪಿನ್ ಪ್ರಶಾಂತ್ ಏನಿದ್ದಾನೆ, ಆತ ಅಜರ್ಬೈಜಾನ್ ನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಅಲ್ಲಿ ಕಮ್ಮಿ ಬೆಲೆಗೆ ಔಷಧಿಗಳು ಸಿಗ್ತಾ ಇತ್ತಂತೆ. ಅದನ್ನ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ ಅದನ್ನ ಮಾರ್ಪಾಡು ಮಾಡಿ ನಕಲಿ ಔಷಧಿ ರೀತಿ ಕನ್ವರ್ಟ್ ಮಾಡಿಕೊಂಡು ಅದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ದೊಡ್ಡ ಮಟ್ಟದ ಮಾಫಿಯಾ ಇದು. ಈ ಮಾಫಿಯಾದ ಕಿಂಗ್ ಪಿನ್ ಆಗಿರುವಂತಹ ಪ್ರಶಾಂತ್ ಏನಿದ್ದಾನೆ ಈಗಾಗಲೇ ವಶಕ್ಕೆ ಸಿಕ್ಕಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ಅಜರ್ಬೈಜಾನ್ ನಲ್ಲಿ ಪ್ರಶಾಂತ್ ಸಿಕ್ಕಿಬಿದ್ದಿದ್ದಾನೆ. ಇದರಲ್ಲಿ ಪ್ರಶಾಂತ್ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ, ಅದ್ರ ಜೊತೆಗೆ ಆತನ ಜೊತೆ ಒಂದಷ್ಟು ಔಷಧಿಗಳು ಕೂಡ ಅಲ್ಲಿ ಸಿಕ್ಕಿದೆಯಂತೆ, ಹೌದಾ? ಧನುಶ್ರೀ, 4-5 ದಿನಗಳ ಹಿಂದೆ ರಾಮನಗರ ಜಿಲ್ಲೆ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಫಾರ್ಮ್ ಹೌಸ್ ಒಂದರಲ್ಲಿ ನಕಲಿ ಔಷಧಿಗಳನ್ನು ಮಾರಾಟ ಮಾಡ್ತಿದ್ರು, ಶೇಖರಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತು. ಹೋಗಿ ದಾಳಿಯನ್ನ ಮಾಡ್ತಾರೆ, ಸೀಸ್ ಮಾಡ್ತಾರೆ. ಸುಮಾರು 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳನ್ನು ಕೂಡ ಅಷ್ಟೇ ಅವತ್ತು ಪೊಲೀಸರು ಸೀಸ್ ಮಾಡಿಕೊಂಡಿದ್ರು. ರಾಜ್ಯ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಪ್ರಕರಣವನ್ನು ಮುಂದಿನ ತನಿಖೆಯ ಭಾಗವಾಗಿ SITಗೆ ಕೂಡ ಅಷ್ಟೇ ವರ್ಗಾವಣೆ ಮಾಡುತ್ತೆ. SIT ರಚನೆಯನ್ನು ಕೂಡ ಮಾಡುತ್ತೆ. ಅದರ ಪ್ರಮುಖವಾದಂಥ ಕಿಂಗ್ ಪಿನ್ ಅಂತ ಅನ್ಸ್ಕೊಂಡಿರುವಂಥ ಪ್ರಶಾಂತ್ ಎನ್ನುವಂಥ ವ್ಯಕ್ತಿ ದುಬೈನಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅನ್ನುವಂಥದ್ದು ಪೊಲೀಸರಿಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗುತ್ತೆ. ಆದರೆ ಆತನನ್ನು ಹಿಡಿಯುವಂಥದ್ದು ಅಷ್ಟೊಂದು ಈಸಿ ಆಗಿರಲಿಲ್ಲ. ಯಾಕಂದರೆ ದುಬೈನಲ್ಲಿರುವಂಥ ವ್ಯಕ್ತಿಯನ್ನು ನಾವು ಇಲ್ಲಿಂದ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರುವಂಥದ್ದು ಕಷ್ಟ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಲುಕೌಟ್ ನೋಟಿಸ್ ಅನ್ನು ಕೂಡ ಅಷ್ಟೇ ಜಾರಿಯನ್ನು ಮಾಡಿದರು. ಲುಕೌಟ್ ನೋಟಿಸ್ ಜಾರಿ ಮಾಡಿದಂಥ ಬೆನ್ನಲ್ಲೇ ಎಲ್ಲ ಒಂದು ದೇಶದ ಏರ್ಪೋರ್ಟ್ಗಳಿಗೂ ಕೂಡ ಅಷ್ಟೇ ಆತನ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಹೋಗಿತ್ತು. ಈತ ಯಾವುದೇ ಒಂದು ಏರ್ಪೋರ್ಟ್ಗೆ ಬಂದಂಥ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಆತನನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಒಂದು ಲುಕೌಟ್ ನೋಟಿಸ್ ಜಾರಿ ಮಾಡಿದ್ರು. ಅದರಂತೆ ಆತ ನಿನ್ನೆ ಅಜರ್ಬೈಜಾನ್ನಲ್ಲಿ ಒಂದಷ್ಟು ನಕಲಿ ಔಷಧಿಗಳನ್ನು ಕರ್ನಾಟಕಕ್ಕೆ ತರುವಂಥ ಸಂದರ್ಭದಲ್ಲಿ ಅಜರ್ಬೈಜಾನ್ನ ಕಸ್ಟಮ್ಸ್ ಅಧಿಕಾರಿಗಳು ಲುಕೌಟ್ ನೋಟಿಸ್ ಇದ್ದಂಥ ಕಾರಣಕ್ಕೋಸ್ಕರ ಇಮಿಗ್ರೇಷನಲ್ಲಿ ಚೆಕ್ ಮಾಡುವಂಥ ವೇಳೆಯಲ್ಲಿ ಆತನನ್ನು ವಶಕ್ಕೆ ಪಡೀತಾರೆ. ಸದ್ಯಕ್ಕೆ ಆತನ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಒಂದಷ್ಟು ನಕಲಿ ಔಷಧಿಗಳು ಕೂಡ ಅಷ್ಟೇ ಇದ್ದವು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಆತನನ್ನು ಕಸ್ಟಮ್ಸ್ ಅಧಿಕಾರಿಗಳು ತಮ್ಮದೇ ವಶದಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಬೆಂಗಳೂರಿನ ಪೊಲೀಸರಿಗೂ ಕೂಡ ಇಂಟಿಮೇಟ್ ಮಾಡಿರುವಂಥದ್ದು, ನೀವು ಹೊರಡಿಸಿರುವಂಥ ಲುಕೌಟ್ ನೋಟಿಸ್ನ ಪ್ರಕಾರವಾಗಿ ಆರೋಪಿ ಈಗಾಗಲೇ ನಮ್ಮ ವಶದಲ್ಲಿ ಇದ್ದಾನೆ ಅಂತ ಇಂಟಿಮೇಟ್ ಮಾಡಿದ್ದಾರೆ. ಸದ್ಯಕ್ಕೆ ತಾವರೆಕೆರೆ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ SITಯ ಗಮನಕ್ಕೂ ಕೂಡ ಸಂದಿದ್ದು ಇಂಟರ್ಪೋಲ್ನ ಮುಖಾಂತರವಾಗಿ ಅಜರ್ಬೈಜಾನ್ನಲ್ಲಿರುವಂತಹ ಆರೋಪಿಯನ್ನು ಬಾಡಿ ವಾರೆಂಟ್ನ ಮೂಲಕವಾಗಿ ಕಸ್ಟಡಿಗೆ ಪಡೆಯೋಕ್ಕೂ ಕೂಡ SIT ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಇಂಟರ್ಪೋಲ್ನ ಮುಖಾಂತರವಾಗಿ ಆತನನ್ನು ಕಸ್ಟಡಿ ಪಡೆಯುವಂಥ ಎಲ್ಲ ರೀತಿಯಂಥ ಪ್ರೊಸೆಸ್ ಕೂಡ ಈಗಾಗಲೇ ಮುಂದುವರಿಸುವಂಥದ್ದು. ಬಹುತೇಕ ಇನ್ನೊಂದು 2 ದಿನದಲ್ಲಿ ಆರೋಪಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಆತನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾದಂಥ ಬಳಿಕ ಆತನ ಯಾವ ರೀತಿಯಾಗಿ ಪ್ಲಾನನ್ನು ಮಾಡ್ತಿದ್ದ, ಯಾವ ರೀತಿಯಾಗಿ ನಕಲಿ ಲೇಬಲ್ಗಳನ್ನು ಸೃಷ್ಟಿ ಮಾಡ್ತಿದ್ರು, ನಕಲಿ ಔಷಧಿಗಳನ್ನು ಎಲ್ಲೆಲ್ಲಿ ಇವರು ಸರಬರಾಜನ್ನು ಮಾಡ್ತಿದ್ರು, ಯಾವ ಆಸ್ಪತ್ರೆಗಳಿಗೆ ಆ ಒಂದು ಔಷಧಿಗಳನ್ನು ಕೊಡ್ತಾ ಇದ್ರು, ಯಾವ ಮೆಡಿಕಲ್ ಸ್ಟೋರ್ಗಳಿಗೆ ಕೊಡ್ತಾ ಇದ್ರು, ಬೆಂಗಳೂರಿನಲ್ಲಿ ಯಾರು ಅದೆಲ್ಲವನ್ನೂ ಕೂಡ ಅಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ರು, ಕಂಪ್ಲೀಟ್ ಆದಂಥ ಮಾಹಿತಿ ಅನ್ನುವಂಥದ್ದು ಬರುತ್ತೆ. ಸದ್ಯಕ್ಕೆ ಪ್ರಶಾಂತನ್ನ ಅಜರ್ಬೈಜಾನ್ನ ಕಸ್ಟಮ್ಸ್ ಅಧಿಕಾರಿ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. SIT ಅಧಿಕಾರಿಗಳು ಕೂಡ ಇಂಟರ್ಪೋಲ್ನ ಮುಖಾಂತರವಾಗಿ ಅಲ್ಲಿನ ಅಧಿಕಾರಿಗಳನ್ನು ಸಂಪರ್ಕ ಮಾಡಿಕೊಂಡು ಆತನ ಅಲ್ಲಿಂದ ಕರ್ಕೊಂಡು ಬರಬೇಕು ಅಂತ ಒಂದಷ್ಟು ಲೀಗಲ್ ಪ್ರೊಸೀಜರ್ಸ್ ಇದೆ. ಅದೆಲ್ಲವನ್ನು ಕೂಡ ಅಷ್ಟೇ ಕಂಪ್ಲೀಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳು ನಮ್ಮ SIT ಪೊಲೀಸರ ಕಸ್ಟಡಿಗೆ ಕೊಡ್ತಾರೆ. ತದನಂತರ ಮುಂದಿನ ಒಂದು ಪ್ರಕ್ರಿಯೆ ಆಗುತ್ತೆ. ಇಲ್ಲಿನ ಸ್ಥಳೀಯ ನ್ಯಾಯಾಲಯಕ್ಕೂ ಕೂಡ ಅಷ್ಟೇ ಆತನನ್ನು ಹಾಜರುಪಡಿಸಿ ಪೊಲೀಸರ ಕಸ್ಟಡಿಗೆ ತಗೊಂಡು ಇಂಟ್ರಾಗೇಷನ್ ಅನ್ನುವಂಥದ್ದು ಕಂಟಿನ್ಯೂ ಮಾಡ್ತಾರೆ. ಸದ್ಯಕ್ಕೆ ಪೊಲೀಸರ ಮಾಹಿತಿಯ ಪ್ರಕಾರ 2 ರಿಂದ 3 ದಿನದ ಒಳಗಾಗಿ ಪ್ರಶಾಂತ್ನನ್ನು ವಾಪಸ್ ಬೆಂಗಳೂರಿಗೆ ಕರೆತರುವಂತ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಅಷ್ಟೇ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಮಂಜು, ಈಗ ಈ ಪ್ರಶಾಂತ್ ಏನಿದ್ದಾನೆ ಈತ ಮೂಲತಃ ಎಲ್ಲಿ ಅವನು ಕರ್ನಾಟಕದವನೇನಾ ಬೆಂಗಳೂರಿನವನೇನಾ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆ? ಅದ್ರ ಜೊತೆಗೆ ಆತ ಒಬ್ಬನೇ ಸಿಕ್ಕಿದ್ದಾನ, ಆತನ ಜೊತೆ ಇತರರು ಯಾರಾದರೂ ಸಹಚರರು ಸಿಕ್ಕಿದ್ದಾರಂತ ಹೇಗೆ?
ಸದ್ಯಕ್ಕೆ ಪೊಲೀಸರಿಗಿರುವಂತಹ ಮಾಹಿತಿಯ ಪ್ರಕಾರವಾಗಿ ಈತ ಕರ್ನಾಟಕದವನೇ ಆಗಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ನಿಜಕ್ಕೂ ಕೂಡ ಅಷ್ಟು ಈತ ಎಲ್ಲಿ ಅವನು ಏನು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳನ್ನು ವೆರಿಫೈ ಮಾಡಿದಂಥ ಬಳಿಕವೇ ಸತ್ಯಾಂಶ ಅನ್ನುವಂಥದ್ದು ಗೊತ್ತಾಗುತ್ತೆ. ಸದ್ಯಕ್ಕೆ ನನ್ನ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಒಂದಷ್ಟು ಲೀಗಲ್ ಫಾರ್ಮಾಲಿಟೀಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡುವಂಥ ಒಂದು ಕೆಲಸವನ್ನು ಸದ್ಯಕ್ಕೆ SITಯ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಬಹುತೇಕ ಇನ್ನೊಂದು 2 ದಿನದಲ್ಲಿ ಆತನನ್ನು ಕರ್ಕೊಂಡು ಬರ್ತಾರೆ. ಆತನ ಕರ್ಕೊಂಡು ಬಂದಿದ್ದಾದಂಥ ಬಳಿಕ ಆತನ ಇಂಟ್ರಾಗೇಷನ್ ಮಾಡ್ತಾರೆ. ಮೇಯ್ನ್ ಆಗಿ ಈ ಒಂದು ನಕಲಿ ಔಷಧಿಗಳನ್ನು ಎಲ್ಲೆಲ್ಲಿ ಇವರು ಮಾರಾಟ ಮಾಡ್ತಿದ್ರು, ಯಾರ್ಯಾರಿಗೆ ಇವರು ಡಿಸ್ಟ್ರಿಬ್ಯೂಷನನ್ನು ಕೊಡ್ತಾ ಇದ್ರು, ಯಾವ್ಯಾವ ಆಸ್ಪತ್ರೆಗೆ ಈಗಾಗಲೇ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಕ್ಯಾನ್ಸರ್ ಪೇಷಂಟ್ಗಳನ್ನು ಇವರು ಮೇಯ್ನ್ ಆಗಿ ಟಾರ್ಗೆಟ್ಗಳನ್ನು ಮಾಡ್ಕೊಂಡಿದ್ರು. ಕ್ಯಾನ್ಸರ್ ಪೇಷಂಟ್ಗಳಿಗೆ 60-50 ಸಾವಿರ ರೂಪಾಯಿ ಆಗುವಂಥ ಮೆಡಿಸನ್ನ 10ರಿಂದ 15 ಸಾವಿರ ರೂಪಾಯಿಗೆ ಕಡಿಮೆ ಬೆಲೆಗೆ ಇವರು ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಈಗಾಗಲೇ ಯಾವೆಲ್ಲ ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಆಗಿದೆ, ಆಪರೇಷನ್ಸ್ ಆಗಿದೆ, ಕಳೆದ 6-7 ತಿಂಗಳಿಂದಲೂ ಕೂಡ ಆಗಿರುವಂಥ ಲಿಸ್ಟನ್ನು ಕೂಡ SIT ಅಧಿಕಾರಿಗಳು ಕೆದಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳು ಕೂಡ ಅಷ್ಟು ಈಗಾಗಲೇ ಲಿಸ್ಟ್ ಕೊಡೋದು ಕೇಳಿದ್ದಾರೆ. ಅದು ಏನಾದರೂ ಪರ್ಟಿಕ್ಯುಲರ್ ಅಂತ ಮೆಡಿಸನ್ಸ್ ಯಾವ್ದು ಅವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಏನಾದರೂ ಗೊತ್ತಾಯಿತು ಅಂತಂದರೆ ದಾಳಿಯ ವೇಳೆಯಲ್ಲಿ ಸಿಕ್ಕಂಥ ಮೆಡಿಸನ್ಗಳು ಮತ್ತು ಇಲ್ಲಿನ ಲೇಬಲ್ಗಳನ್ನು ಟ್ಯಾಲಿ ಮಾಡಿ ನೋಡ್ತಾರೆ. ಒಂದು ವೇಳೆ ಏನಾದರೂ ಎರಡೂ ಕೂಡ ಅಷ್ಟೇ ಒಂದು ಮ್ಯಾಚ್ ಆಯಿತು ಅಂತಂದರೆ ಇಲ್ಲಿನ ಔಷಧಿಗಳನ್ನು, ಡೂಪ್ಲಿಕೇಟ್ ಔಷಧಿಗಳನ್ನು ಅವ್ರು ಕೊಟ್ಟಿರುವಂಥದ್ದು ಗೊತ್ತಾಗುತ್ತೆ. ಆ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂಥವ್ರು ಆಗಿರ್ಬೋದು, ಇವರನ್ನು ಕೂಡ ಇಂಟ್ರಾಗೇಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆದರೆ ಇಲ್ಲಿ ಮೇಯ್ನ್ ಆಗಿ ಪ್ರಶಾಂತ್ ಕಿಂಗ್ ಪಿನ್ ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಈತ ದುಬೈನಲ್ಲಿ ತರಮರಿಸ್ಕೊಂಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿತ್ತು. ಈಗ ಆತ ಸಿಕ್ಕಿರುವಂಥ ಬೆನ್ನಲ್ಲಿ ಆತನನ್ನು ಇಂಟ್ರಾಗೇಷನ್ ಮಾಡಿದಂಥ ಬಳಿಕ ಈ ಕಂಪ್ಲೀಟ್ ಆದಂತಹ ಒಂದು ಮಾಫಿಯಾ ಅನ್ನುವಂಥದ್ದು ಏನಿದೆ ಇದು ಹೊರಗಡೆ ಬರುವಂಥ ಚಾನ್ಸಸ್ ಇರುವಂಥದ್ದು. ಈ ಒಂದು ಕಾರಣಕ್ಕೋಸ್ಕರನೇ ಪ್ರಶಾಂತ್ ಮೇಲೆ ಸಾಕಷ್ಟು ನಿಗಾವನ್ನು ಇಟ್ಕೊಂಡಿದ್ರು, ಆತನ ಚಲನವಲನ ನಿಗಾ ಇಟ್ಕೊಂಡಿದ್ರು. ಆದರೆ ಕೊನೆಗೂ ಆತ ಈಗ ಅಜರ್ಬೈಜಾನ್ ಇಂಟರ್ಪೋಲ್ಗೆ ಸಿಕ್ಕಿರುವಂಥ ಅಜರ್ಬೈಜಾನ್ನ ಕಸ್ಟಮ್ಸ್ ಅಧಿಕಾರಿಗಳು ಸಿಕ್ಕಿರುವಂಥ ಬೆನ್ನಲ್ಲೇ ಸದ್ಯಕ್ಕೆ ಆತನನ್ನ ವಾಪಸ್ ನಮ್ಮ ಇಂಡಿಯಾಗೆ ಕರೆತರುವಂಥ ಪ್ರಕ್ರಿಯೆಗಳಾಗ್ತಾ ಇದ್ದಾವೆ. ಆತ ಬಂದಂಥ ಬಳಿಕ ಇಂಟ್ರಾಗೇಷನ್ ಆದಂಥ ಬಳಿಕ ವಾಸ್ತವತೆ ಏನು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರೆ, ಇದು ಎಷ್ಟು ದೊಡ್ಡ ಮಟ್ಟದ ಸ್ಕ್ಯಾಮ್, ಇದು ಎಷ್ಟು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಯಾವ ಆಸ್ಪತ್ರೆಗೆ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಗೊತ್ತಾಗುತ್ತೆ. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಹೋರಾಟವನ್ನ ತೀವ್ರಗೊಳಿಸ್ತಾ ಇದೆ. ನಾಳೆ ರಾಜ್ಯ ಬಿಜೆಪಿಯಿಂದ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ. ನಾಳೆ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ ಇರುತ್ತೆ. ಬಿಜೆಪಿಗರೇನಿದ್ದಾರೆ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸಾಕಷ್ಟು ಕಲಾಪಗಳನ್ನೇ ನುಂಗು ಹಾಕಿಬಿಟ್ಟಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ ಇದೆ. ಆರ್ ಅಶೋಕ್, ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುವುದು. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ಮೊದಲಿಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಅದಾದ ಮೇಲೆ ವಿಧಾನಸೌಧ ಮುತ್ತಿಗೆ ಹಾಕೋಕೆ ಚಿಂತನೆಯನ್ನು ಕೂಡ ಮಾಡಲಾಗಿದೆ. ಶಾಸಕರು, ಪರಿಷತ್ನ ಸದಸ್ಯರು, ಸಂಸದರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆ ಹಾಗೂ ಮುತ್ತಿಗೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ, ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಕೊಂಡು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡ್ತೀವಿ, ಅದಾದ್ಮೇಲೆ ಮುತ್ತಿಗೆನೂ ಕೂಡ ಹಾಕ್ತೀವಿ ಅಂತ ಹೇಳ್ಕೊಂಡು ವಿಪಕ್ಷ ನಾಯಕರು ಹೇಳಿಕೆಯನ್ನ ಕೊಟ್ಟಿರೋದು. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಬಿಡೋದಿಲ್ಲ, ನಮ್ಮ ಪ್ರತಿಭಟನೆಗೆ ಹೆದರಿ ಅವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್